ದರ್ಯಾಪುರದ ಕೋಟ್ನೂರು ಸರ್ವೆ ನಂಬರ್ 28ರಲ್ಲಿ 2005ರಲ್ಲಿ ಶಿಕ್ಷಕರ ತರಬೇತಿಯಾಗಿ ಶಿಕ್ಷಣಕ್ಕಾಗಿ CA ನಿವೇಶನ ಪಡೆಯಲಾಗಿತ್ತು. ಕೆಲ ದಿನಗಳ ನಂತರ ಶಿಕ್ಷಕರ ತರಬೇತಿ ಸರ್ಕಾರ ನಿಲ್ಲಿಸುವುದರಿಂದ ಆ ಸ್ಥಳದಲ್ಲಿ ಪರವಾನಗಿ ಪಡೆದು ಕನ್ನಡ ಶಾಲೆ ಆರಂಭಿಸಲಾಗಿದೆ. ಈ ಕುರಿತು ದತ್ತಾತ್ರೇಯ ಪಾಟೀಲ್ ರೇವು ಸುಳ್ಳು ಆರೋಪ ಮಾಡುತ್ತಿದ್ದಾರೆ. ಆರೋಪ ಮಾಡುವವರೇ CA ಸೈಟ್ ಪಡೆದು ದುರುಪಯೋಗ ಪಡೆದುಕೊಳ್ಳುತ್ತಿದ್ದಾರೆ ಎಂದು ಕಲಬುರಗಿ ದಕ್ಷಿಣ ಮತಕ್ಷೇತ್ರ ಶಾಸಕ ಲಾಂಪುರ ಪಾಟೀಲ್ ದೂರಿದರು. ಕಲಬುರಗಿ ನಗರದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗೋಲಾಳೇಶ್ವರ ಶಿಕ್ಷಣ ಸಂಸ್ಥೆಯು CA ಸೈಟ್ ಪಡೆದ ಉದ್ದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಹೊರತು ಮತ್ಯಾವ ದುರುದ್ದೇಶ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿಲ್ಲ. ಔಷಧಾಲಯಕ್ಕೆ CA ಸೈಟ್ ಪಡೆದುಕೊಂಡು ಅದನ್ನು ಈಗ ಕಲ್ಯಾಣ ಮಂಟಪ ಮಾಡಿ ಬಾಡಿಗೆ ವಸೂಲಿ ಮಾಡುತ್ತಿರುವ ದತ್ತಾತ್ರೇಯ ಪಾಟೀಲ್ ಮತ್ತು ಕೃಷ್ಣ ರೆಡ್ಡಿ ಅವರಿಗೆ ನೈತಿಕತೆ ಇಲ್ಲ ಎಂದು ತಿರುಗೇಟು ನೀಡಿದ್ದಾರೆ. ಮೇಲೆ ಕೆಲವು ಜನ ಅಪಾದನೆಗಳನ್ನು ಮಾಡಿರ್ತಕ್ಕಂಥದ್ದು ನಾನು ಪತ್ರಿಕೆಯಲ್ಲಿ ಮತ್ತು TV ಮಾಧ್ಯಮದಲ್ಲಿ ನೋಡಿದೆ. ನಾನು ಗೊಲ್ಲಾಳೇಶ್ವರ ಸಂಸ್ಥೆಯ ಅಧ್ಯಕ್ಷನಾಗಿ ಸುಮಾರು ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾಯಿದ್ದೇನೆ. 2005ರಿಂದ ಇಲ್ಲಿ ನಾನು ಅಧ್ಯಕ್ಷರು ಮತ್ತು ಸುಮಾರು 10 ಜನ ನಾವು ಸದಸ್ಯರಿದ್ದೀವಿ. 11 ಜನ ಸದಸ್ಯರು ಒಟ್ಟು ನಮ್ಮ ಈ ನನ್ನ ಬಿಟ್ಟು 10 ಜನ 11 ಜನ ನಾವು ಸದಸ್ಯರಿದ್ದೀವಿ. ಇಲ್ಲಿ ನಾನು ನಮ್ಮ ತಂದೆಯವರ ಹೆಸರಿನಿಂದ ದಿವಂಗತ ಶರಣಪ್ಪಗೌಡರ ಹೆಸರಿನಿಂದ ಒಂದು TCH ಕಾಲೇಜ್ ಪ್ರಾರಂಭ ಮಾಡಬೇಕಂತೇಳಿ ಕರ್ನಾಟಕ ಸರ್ಕಾರದ SM ಕೃಷ್ಣ ಸರ್ಕಾರದಲ್ಲಿ ಅರ್ಜಿಯನ್ನು ಕೊಟ್ಟಿದ್ದೆ. ಅದಕ್ಕೆ ನನಗೆ ಸ್ಯಾಂಕ್ಷನ್ ಆಯಿತು. ಅದಾದ ನಂತರ ನಾನು ಇಲ್ಲಿ ಬಂದು ಪ್ರಾರಂಭ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಫೈರ್ ಸ್ಟೇಷನ್ ಮುಂದುಗಡೆ ಬೆಳಂಗಿ ಅಂಥೇಳಿ ಒಬ್ಬ ಸಂಸ್ಥೆ ಕಟ್ಟಿದ್ದಾರೆ, ಫೈನ್ ಆರ್ಟ್ ಇನ್ಸ್ಟಿಟ್ಯೂಷನ್. ಅಲ್ಲಿ ರೆಂಟ್ ತೆಗೆದುಕೊಂಡು ಆ ಶಾಲೆಯಲ್ಲಿ ಏನಪ್ಪ ಅಂದ್ರೆ ನಾನು ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಿದೆ. ಅದಾದ ನಂತರ ಅಂಜುಮ್ ಪರ್ವೇಜ್ DC ಇದ್ದರು. ನಾನು ಗುಲ್ಬರ್ಗ CA ನಿವೇಶನ ಕಾಲ್ಫರ್ ಮಾಡಿದಾಗ ಅಲ್ಲಿ ಅಪ್ಲಿಕೇಶನ್ ಹಾಕಿದಾಗ ಅವರು ಅಂಜುಮ್ ಪರ್ವೇಜ್ ಅವರು 4 ಎಕರೆ ಇದೆ, 4 ಎಕರೆ ತೊಗೊಳ್ಳಿ ಅಂತ ಹೇಳಿದ್ರು. ನನಗೆ 4 ಎಕರೆ ಬೇಕಾಗಿಲ್ಲ, 1 ಎಕರೆ ಸಾಕಂತ ಹೇಳಿ ನಾನು ಕೇವಲ 1 ಎಕರೆ ಹಣ ಅಲಾಟ್ಮೆಂಟ್ ಮಾಡಿಸ್ಕೊಂಡು 11 ಲಕ್ಷ ರೂಪಾಯಿ ಕಟ್ಟಿ ಅದಕ್ಕೆ ಶಾಲೆಯನ್ನು ಕಟ್ಟಡ ಪ್ರಾರಂಭ ಮಾಡಿದ್ವಿ. ಗ್ರಾಮೀಣ ಬ್ಯಾಂಕ್ನಲ್ಲಿ ಲೋನ್ ತೆಗೆದುಕೊಂಡು 80 ಲಕ್ಷ ಲೋನ್ ತೆಗೆದುಕೊಂಡು ಕಟ್ಟಡ ಪ್ರಾರಂಭ ಮಾಡಿ ಮತ್ತು ಮೇಲ್ಗಡೆ ಕಟ್ಟಡ ಕೂಡ ಮತ್ತೊಂದು ಸಲ ನಾವು ಹಣವನ್ನು ತೆಗೆದುಕೊಂಡು ಪ್ರಾರಂಭ ಮಾಡಿ ಆ ಒಂದು TCH ಕಾಲೇಜು ಪ್ರಾರಂಭ ಮಾಡಿದ್ವಿ. TCH ಮುಂದುಗಡೆ ಸ್ಟಾಪ್ ಮಾಡಿದ್ರು ಸರ್ಕಾರ. TCH ಟ್ರೇಡಿಂಗ್ ಅದು ಸ್ಟಾಪ್ ಮಾಡಿದ ಕೂಡಲೇ ನಾವು ಕನ್ನಡ ಮಾಧ್ಯಮ ಶಾಲೆ ನಡೆಸ್ತಾ ಬಂದಿದ್ದೆವು. ಇವತ್ತಿನಿಂದ 1ನೇ ತಾರೀಕಿನಿಂದ 10ನೇ ತಾರೀಕು ಅದು ಪರ್ಪಸ್ಲಿ ಶಿಕ್ಷಣ ಸಂಸ್ಥೆ ಕಟ್ಟಬೇಕಂತ ಉದ್ದೇಶದಿಂದ ತೆಗೆದುಕೊಂಡಿರ್ತಕ್ಕಂಥ ನಿವೇಶನ. ನಾನು ಶಿಕ್ಷಣ ಬಿಟ್ಟು ಮತ್ತೊಂದು ಏನೂ ಯಾವುದೇ ರೀತಿಯಿಂದ ನಡೆಸಿಲ್ಲ. ಅಲ್ಲಿ ಕನ್ನಡ ಮಾಧ್ಯಮದೇ ಶಾಲೆ ನಡೀತೇವೆ, ಬೋರ್ಡ್ ಕೂಡ ಅವೇ ಇವೆ. ಆದರೆ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸ್ಟಾರ್ಟ್ ಮಾಡಿದ್ದಕ್ಕೆ PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ನಾವು ಅಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಅದಕ್ಕೆ ಸ್ಟಾರ್ಟ್ ಮಾಡಿದ ಉದ್ದೇಶ ಏನಪ್ಪ ಅಂದ್ರೆ ನಾನು ಪರ್ಮಿಷನ್ ತೆಗೆದುಕೊಂಡು ನಳಂದ ಹೆಸರಿನಿಂದ ಪರ್ಮಿಷನ್ ತೆಗೆದುಕೊಂಡು ಪ್ರಾರಂಭ ಮಾಡಿದ್ವಿ ಅದೇ ಜಾಗದಲ್ಲಿ. ಬೇರೆ ಯಾವುದೇ ರೀತಿಯಿಂದ ಬೇರೆ ದುರುದ್ದೇಶದಿಂದ ಭಾಳಷ್ಟು ಜನ ಅಲ್ಲಿ ಏನು ಹೇಳಿದ್ರೆ ನಮ್ಗೆ ಒಂದು ಇಂಗ್ಲೀಷ್ ಮೀಡಿಯಮ್ ಸ್ಟಾರ್ಟ್ ಮಾಡಿರಿ ಅಂದರು. ಇಂಗ್ಲೀಷ್ ಮೀಡಿಯಮ್ಗೆ ಅಪ್ಲೈ ಮಾಡಿದೆ. ಇಂಗ್ಲೀಷ್ ಮೀಡಿಯಮ್ಗೆ ಅಪ್ಲೈ ಕೊಡಲಿಲ್ಲ, ಅವರು ಪರ್ಮಿಷನ್ ಕೊಡಲಿಲ್ಲ. ನಾನು ಅದನ್ನು ಕೈ ಬಿಟ್ಟು ಇದೇ SLC ಕಂಟಿನ್ಯೂ ಮಾಡಿ ಈ PUC 8th 9th 10th ಆದ ಕೂಡಲೇ 11th 12th ಕಂಟಿನ್ಯೂಷನ್ ಇರ್ತದೆ. ಅದರದ್ದು ಪರ್ಮಿಷನ್ ಕೊಟ್ಟರು, ಅದನ್ನು ಸ್ಟಾರ್ಟ್ ಮಾಡಿದ್ದೀನಿ. ಮುಂದೆ CBSE ಮಾಡಬೇಕು, ಡಿಗ್ರಿ ಮಾಡ್ಬೇಕಂತ ಹೇಳಿ ನನ್ನ ಉದ್ದೇಶ ಇದ್ದಾಗ ಇದು ಪರ್ಮಿಷನ್ ಇದಕ್ಕೆ ಮಾಡಲಿಕ್ಕಿಲ್ಲ ಅಂತ ತಿಳ್ಕೊಂಡು ಬೇರೆ ಕಡೆ ಜಮೀನು ನೋಡಿಕೊಂಡು ಮಾಡಿದ್ರೆ ಅಂತ ಹೇಳಿ ಅದನ್ನು ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಆಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.